ನಮಸ್ಕಾರ ಗೆಳೆಯರೆ. ಮದರ್ ಆಫ್ ಆಲ್ ಡೀಲ್ ಅಂದರೆ ಎಲ್ಲ ಒಪ್ಪಂದಗಳಿಗಿಂತ ದೊಡ್ಡ ಒಪ್ಪಂದವೊಂದು ನಡೆದಿದೆ. ಹೌದು, ಕಳೆದ 14 ವರ್ಷಗಳಿಂದ ನಡೆಯುತ್ತಿದ್ದ ಚರ್ಚೆ ಮತ್ತು ನಿಗೋಷಿಯೇಷನ್ಸ್ ಇವತ್ತು ಪೂರ್ಣಗೊಂಡಿದೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಯುರೋಪಿಯನ್ ಯೂನಿಯನ್ನ ಮುಖ್ಯಸ್ಥೆ ಉರ್ಸುಲಾ ವಾನ್ ಡೆರ್ ಲಿಯನ್ ಅವರು ನವದೆಹಲಿಯಲ್ಲಿ ಈ ಡೀಲನ್ನು ಅಧಿಕೃತವಾಗಿ ಘೋಷಿಸಿದ್ದಾರೆ. ಹಾಗೂ ಈಗ ಭಾರತ ಮತ್ತು ಯುರೋಪ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ FTA ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದ ಪೂರ್ಣಗೊಂಡಿದೆ. ಇದರಿಂದ ಕೇವಲ ಯುರೋಪ್ನಲ್ಲಿ ಅಷ್ಟೇ ಅಲ್ಲ, ಭಾರತದೊಳಗೂ ಎಷ್ಟು ದೊಡ್ಡ ಬದಲಾವಣೆಗಳು ಆಗಲಿವೆ ಅಂದರೆ ಇದು ಇತಿಹಾಸವನ್ನೇ ಬದಲಿಸಿ ಬಿಡಬಹುದು. ಇದಷ್ಟೇ ಅಲ್ಲ, ಇದು ಭಾರತವನ್ನು ಪ್ರಪಂಚದ ಮುಂದುವರಿದ ಆರ್ಥಿಕತೆಗಳ ಸಾಲಿನಲ್ಲಿ ತಂದು ನಿಲ್ಲಿಸಲಿದೆ. ಗೆಳೆಯರೆ, ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಗೊತ್ತಾ? ಈ ಡೀಲ್ನ ವಿವರಗಳನ್ನು ನಾನು ನಿಮಗೆ ತಿಳಿಸಿದಾಗ ಇದನ್ನು ಯಾಕೆ ಮದರ್ ಆಫ್ ಆಲ್ ಡೀಲ್ ಅಂತ ಕರೀತಾರೆ ಅನ್ನೋದು ನಿಮಗೆ ಅರ್ಥವಾಗುತ್ತೆ. ಸೊ ಬನ್ನಿ ಗೆಳೆಯರೆ, ಸಮಯ ವ್ಯರ್ಥ ಮಾಡದೆ ಈ ಒಪ್ಪಂದದ ಪ್ರತಿಯೊಂದು ವಿವರವನ್ನು ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನು ಮರೆಯದಿರಿ. ಸೊ ನೋಡಿ ಗೆಳೆಯರೆ, ಈ ಡೀಲ್ನಿಂದ ಆಗುವ ಮೊದಲ ಲಾಭ ಏನಂದರೆ ಯುರೋಪ್ನ 30 ದೇಶಗಳು ಭಾರತಕ್ಕಾಗಿ ತಮ್ಮ ಮಾರುಕಟ್ಟೆಯನ್ನು ಓಪನ್ ಮಾಡಲಿವೆ. ಇಲ್ಲಿಯವರೆಗೆ ಏನಾಗ್ತಾ ಇತ್ತು ಅಂತಂದರೆ ಭಾರತೀಯ ವಸ್ತುಗಳು ಯುರೋಪ್ಗೆ ಹೋಗುವುದು ತುಂಬ ಕಷ್ಟವಾಗಿತ್ತು. ಅಲ್ಲಿನ ಟ್ಯಾರಿಫ್ಗಳು ತುಂಬ ಜಾಸ್ತಿ ಇರ್ತಾ ಇತ್ತು ಮತ್ತು ಕಠಿಣ ನಿಯಮಗಳಿದ್ದವು. ಕೆಲವೊಮ್ಮೆ ನಾವು ಫ್ರಾನ್ಸ್ ಸಾಮಾನು ಮಾರಿದರೆ ಜರ್ಮನಿಯಲ್ಲಿ ಮಾರೋಕೆ ಆಗ್ತಿರ್ಲಿಲ್ಲ. ಆದರೆ ಈಗ ಹಾಗಿಲ್ಲ. ಈ ಒಪ್ಪಂದದ ನಂತರ ಯುರೋಪ್ನ ಎಲ್ಲ 30 ದೇಶಗಳ ಬಾಗಿಲು ಭಾರತಕ್ಕೆ ಓಪನ್ ಆಗಿವೆ. ನಾವು ಅಲ್ಲಿನ ಯಾವುದೇ ದೇಶದಲ್ಲಿ ಸುಲಭವಾಗಿ ವ್ಯಾಪಾರ ಮಾಡಬಹುದು. ಹಾಗೆಯೇ ಎರಡನೇ ಲಾಭ ಟ್ಯಾರಿಫ್ನ ಕಡಿತ. ಇಲ್ಲಿವರೆಗೆ ಭಾರತದ ವಸ್ತುಗಳ ಮೇಲೆ ಯುರೋಪ್ನಲ್ಲಿ 50%, 100% ಅಥವಾ 150% ಟ್ಯಾಕ್ಸನ್ನು ಹಾಕಲಾಗ್ತಾ ಇತ್ತು. ಹಾಗೂ ಇದರಿಂದ ಏನಾಗ್ತಾ ಇತ್ತು ಅಂತಂದರೆ ನಮ್ಮ ವಸ್ತುಗಳು ಯುರೋಪ್ ತಲುಪುವಷ್ಟರಲ್ಲೇ ಅದರ ಬೆಲೆ ದುಪ್ಪಟ್ಟಾಗ್ತಾ ಇತ್ತು. ಹಾಗಾಗಿ ಚೀನಾ, ಅಮೆರಿಕ ಅಥವಾ ಯುರೋಪ್ನ ಲೋಕಲ್ ಕಂಪ್ನಿಗಳ ಜೊತೆ ಸ್ಪರ್ಧಿಸುವುದಕ್ಕಾಗಿ ನಮ್ಮಿಂದ ಸಾಧ್ಯವಾಗ್ತಾ ಇರಲಿಲ್ಲ. ಸೊ ಇದರಿಂದ ಭಾರತಕ್ಕೆ ಪ್ರತಿ ವರ್ಷ ಕೋಟ್ಯಾಂತರ ಡಾಲರ್ ನಷ್ಟವಾಗ್ತಾ ಇತ್ತು. ಆದರೆ ಇನ್ನು ಮುಂದೆ ಹಾಗಾಗಲ್ಲ. ಯುರೋಪ್ ನಮಗಾಗಿ ಮಾರ್ಕೆಟ್ ಓಪನ್ ಮಾಡಿದೆ. ಇದರಿಂದ ನಮ್ಮ ವಸ್ತುಗಳು ಅಲ್ಲಿ ಅಗ್ಗವಾಗ್ತವೆ. ಎಷ್ಟು ಅಗ್ಗ ಅಂದರೆ ಚೀನಾ ವಸ್ತುಗಳಿಗಿಂತ ಕಡಿಮೆ ಬೆಲೆಯಲ್ಲಿ ನಾವು ಮಾರಬಹುದು. ಇದರಿಂದ ಭಾರತದ ರಫ್ತು ಯುರೋಪ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಲಿದೆ. ಹಾಗೆಯೇ ನಿಮ್ಮಲ್ಲಿ ಕೆಲವರಿಗೆ ಪ್ರಶ್ನೆ ಇರಬಹುದು, ನಾವು ಯುರೋಪ್ಗೆ ಏನೇನು ಮಾರಾಟ ಮಾಡ್ತೀವಿ, ನಾವು ಅಂಥದ್ದು ಏನನ್ನ ಯುರೋಪ್ಗೆ ಕಳಿಸ್ತೀವಿ ಅಂತ. ಸೊ ನೋಡಿ ಗೆಳೆಯರೆ, ಮೊದಲನೇದಾಗಿ ಮಷಿನರಿ ಮತ್ತು ಎಲೆಕ್ಟ್ರಾನಿಕ್ಸ್. ಪ್ರತಿ ವರ್ಷ ನಾವು ಸುಮಾರು $16 ಬಿಲಿಯನ್ ಮೌಲ್ಯದ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಕಳಿಸುತ್ತೇವೆ. ಇದರ ಮೇಲೆ ಯುರೋಪ್ 44% ಟ್ಯಾಕ್ಸ್ ಹಾಕ್ತಾ ಇತ್ತು. ಅಂದರೆ ನಮ್ಮ ಲಾಭದಲ್ಲಿ ಅರ್ಧದಷ್ಟು ಅವರಿಗೇನೆ ಹೋಗ್ತಾ ಇತ್ತು. ಈಗ ಆ ಟ್ಯಾಕ್ಸ್ 0 ಆಗಲಿದೆ. ಸೊ ಇದರಿಂದ ನಮ್ಮ ಮಷಿನರಿ ಮತ್ತು ಎಲೆಕ್ಟ್ರಿಕಲ್ ವಸ್ತುಗಳ ಮಾರಾಟ ಜೋರಾಗಲಿದೆ. ಎರಡನೇದಾಗಿ ಇತರೆ ವಸ್ತುಗಳು ಅಂದರೆ ಮೆಡಿಕಲ್ ಉಪಕರಣಗಳು, ಪ್ಲಾಸ್ಟಿಕ್, ರತ್ನಗಳು, ಲೋಹ, ಕೆಮಿಕಲ್, ವೆಹಿಕಲ್ಸ್, ಕಬ್ಬಿಣ, ಸ್ಟೀಲ್ ಮತ್ತು ಜೆನರಿಕ್ ಔಷಧಿಗಳು ಇವೆಲ್ಲವನ್ನ ಸೇರಿಸಿದರೆ ನಾವು $20 ಬಿಲಿಯನ್ ಹೆಚ್ಚು ವ್ಯಾಪಾರ ಮಾಡ್ತೇವೆ. ಇವುಗಳ ಮೇಲೆ ಇದ್ದ 25% 30% ಟ್ಯಾಕ್ಸ್ ಕೂಡ ಈಗ 0 ಆಗಲಿದೆ. ನಾವು $1 ಟ್ಯಾಕ್ಸ್ನು ಕಟ್ಟುವ ಅಗತ್ಯವಿಲ್ಲ. ಸೊ ಇದರಿಂದ ನಮ್ಮ ವಸ್ತುಗಳು ಅಗ್ಗವಾಗಿ ಮಾರಾಟ ಹೆಚ್ಚಾಗಿ ಲಾಭ ಕೂಡ ಜಾಸ್ತಿ ಆಗಲಿದೆ. ಹಾಗಾದರೆ ಇದರಿಂದ ಭಾರತಕ್ಕೇನು ಲಾಭ, ಯುರೋಪ್ನಿಂದ ನಮಗೆ ಏನು ಬರುತ್ತೆ? ಸೊ ನೋಡಿ, ಯಾರು ಸುಮ್ಮನೆ ಫ್ರೀಯಾಗಿ ಏನು ಕೊಡಲ್ಲಲ್ವಾ? ನಾವು ಯುರೋಪ್ಗೆ ಏನಾದರೂ ಕೊಡಲೇಬೇಕಲ್ಲ. ಹೌದು, ನಾವು ಕೂಡ ಕೊಟ್ಟಿದ್ದೀವಿ. ಯುರೋಪ್ನಿಂದ ಭಾರತಕ್ಕೆ ವೈನ್, ಸ್ಪಿರಿಟ್, ಬಿಯರ್, ಆಲಿವ್ ಆಯಿಲ್, ಚೀಸ್ ಮತ್ತು ಪ್ರೀಮಿಯಂ ಹಣ್ಣುಗಳು ಬರ್ತಾವೆ. ಹಾಗೆ ಚಾಕ್ಲೇಟ್, ಪ್ರೊಸೆಸ್ಡ್ ಫುಡ್, ಸಾಸೇಜ್ ಮುಂತಾದವು ಬರ್ತಾವೆ. ಹಾಗೆಯೇ ಇವುಗಳ ಮೇಲೆ ಭಾರತ ಸರ್ಕಾರ 110% 150% ಟ್ಯಾಕ್ಸ್ ಹಾಕ್ತಾ ಇತ್ತು. ಈಗ ಅದು 150% 30-35% ಇಳಿಯಲಿದೆ. ಕೆಲವು ಕಡೆ ಟ್ಯಾಕ್ಸ್ 5-10% ಅಥವಾ ಪೂರ್ತಿ 0 ಕೂಡ ಆಗಬಹುದು. ಹಾಗೆಯೇ ಈ ಡೀಲ್ನ ಅತಿ ಮುಖ್ಯ ಭಾಗ ಅಂದರೆ ಯುರೋಪ್ನ ಕಾರುಗಳು. ಹೌದು, ವೋಲ್ಕ್ಸ್ವ್ಯಾಗನ್ ಆಗಿರಲಿ, BMW ಆಗಿರಲಿ ಅಥವಾ ಮರ್ಸಿಡೀಸ್ ಆಗಿರಲಿ, ಇವು ಯುರೋಪ್ನಲ್ಲಿ ತಯಾರಾಗಿ ನೇರವಾಗಿ ಭಾರತಕ್ಕೆ ಬಂದರೆ CBU ಅಂದರೆ ಕಂಪ್ಲೀಟ್ಲಿ ಬಿಲ್ಟ್ ಯೂನಿಟ್, ಅದರ ಮೇಲೆ 110% ಟ್ಯಾಕ್ಸ್ ಇರ್ತಾ ಇತ್ತು. ಈಗ ಈ ಒಪ್ಪಂದದ ಪ್ರಕಾರ ಆ ಟ್ಯಾಕ್ಸ್ ತಕ್ಷಣವೇ 40%ಗೆ ಇಳಿಯಲಿದೆ. ಹಾಗೂ ಮುಂದಿನ 5 ವರ್ಷಗಳಲ್ಲಿ ಅದು ಕೇವಲ 10%ಗೆ ಇಳಿಯಲಿದೆ. ಗೆಳೆಯರೆ, ಇದರ ಅರ್ಥ ಏನು ಗೊತ್ತಾ? ಇದೇ ವರ್ಷದಿಂದ ನೀವು BMW ಅಥವಾ ಮರ್ಸಿಡೀಸ್ ಕಾರುಗಳ ಮೇಲೆ ಬರೋಬ್ಬರಿ $25-30 ಲಕ್ಷ ರಿಯಾಯಿತಿಯ ಅಥವಾ ಬೆಲೆ ಇಳಿಕೆಯನ್ನ ಕಾಣಬಹುದು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಭಾರತ ಸರ್ಕಾರ ಒಂದು ಬುದ್ಧಿವಂತಿಕೆ ಮಾಡಿದ್ದು, ಈ ಟ್ಯಾಕ್ಸ್ ಕಡಿತ ಕೇವಲ 15 ಲಕ್ಷಕ್ಕಿಂತ ಹೆಚ್ಚು ಬೆಲೆ ಇರುವ ಕಾರುಗಳಿಗೆ ಮಾತ್ರ ಅನ್ವಯವಾಗ್ತದೆ.
ಯಾಕಂದರೆ ಭಾರತದ ದೇಶಿ ಕಂಪ್ನಿಗಳು ಅಂದರೆ ಟಾಟಾ ಮಹೀಂದ್ರಾ ಇತ್ಯಾದಿ ಕಂಪ್ನಿಗಳು ಸಾಮಾನ್ಯವಾಗಿ 15 ಲಕ್ಷದ ಒಳಗಿನ ಕಾರುಗಳನ್ನು ಮಾಡ್ತವೆ. ಸೊ ಅದಕ್ಕಾಗಿ ಅವುಗಳಿಗೆ ಯುರೋಪ್ ಕಾರುಗಳಿಂದ ತೊಂದರೆ ಆಗಬಾರ್ದು ಅಂತ ಈ ನಿರ್ಧಾರ ಮಾಡಲಾಗಿದೆ. ಗೆಳೆಯರಿ, ಇಲ್ಲಿ ಕೇವಲ ವ್ಯಾಪಾರವಲ್ಲ, ಟೆಕ್ನಾಲಜಿ ಕೂಡ ಸಿಗತ್ತೆ. ಈ ಡೀಲ್ ಕೇವಲ ಸಾಮಾನುಗಳನ್ನು ಮಾರಾಟ ಮಾಡುವುದಕ್ಕೆ ಸೀಮಿತವಲ್ಲ, ಯುರೋಪ್ನಿಂದ ಇಂಡಸ್ಟ್ರಿಯಲ್ ಲೆವೆಲ್ನ ಟೆಕ್ನಾಲಜಿ ಕೂಡ ಭಾರತಕ್ಕೆ ವರ್ಗಾವಣೆ ಆಗಲಿದೆ. ಭಾರತೀಯ ಕಂಪ್ನಿಗಳಿಗೆ ಹೊಸ ತಂತ್ರಜ್ಞಾನವೂ ಕೂಡ ಸಿಗಲಿದೆ. ಇದಷ್ಟೇ ಅಲ್ಲ, ಸರ್ವಿಸ್ ಸೆಕ್ಟರ್ನಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗಲಿದೆ. ಭಾರತದ ಉದ್ಯೋಗಿಗಳಿಗೆ ಯುರೋಪ್ನಲ್ಲಿ ಕೆಲಸ ಮಾಡುವುದಕ್ಕಾಗಿ ವೀಸಾ ಸುಲಭವಾಗಿ ಸಿಗಲಿದೆ ಮತ್ತು ಭಾರತದ ಸರ್ವಿಸ್ ಕಂಪ್ನಿಗಳಿಗೆ ಅಲ್ಲಿ ಇದ್ದ ಅಡೆತಡೆಗಳನ್ನು ತೆಗೆದುಹಾಕಲಾಗುವುದು. ಹಾಗಾದರೆ ಇಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ಸೊ ನೋಡಿ ಗೆಳೆಯರಿ, ಇಷ್ಟೆಲ್ಲ ಒಳ್ಳೆಯದಾಗುವಾಗ ಕೆಲವು ಚಿಂತೆಗಳು ಇವೆ. ಮೊದಲನೇದಾಗಿ ಕಠಿಣ ನಿಯಮಗಳು. ಯುರೋಪ್ನಲ್ಲಿ ಯಾವುದೇ ಸಾಮಾನು ಮಾರಬೇಕಾದ್ರೆ ಅಲ್ಲಿನ ನಿಯಮಗಳು ತುಂಬ ಕಠಿಣವಾಗಿರ್ತವೆ. ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ತಿನ್ನುವ ಪದಾರ್ಥ ಮಾರಬೇಕಾದ್ರೆ ಸೇಫ್ಟಿ ಟೆಸ್ಟ್, ಕ್ವಾಲಿಟಿ ಟೆಸ್ಟ್ ಅಂತ 100 ಪರೀಕ್ಷೆಯನ್ನು ಪಾಸ್ ಮಾಡಬೇಕು. ಭಾರತದ ಕಂಪ್ನಿಗಳು, ಮುಖ್ಯವಾಗಿ ಆಹಾರ ತಯಾರಿಸುವ ಕಂಪ್ನಿಗಳು, ಆ ಮಟ್ಟದ ಕ್ವಾಲಿಟಿಯನ್ನು ಮೇಂಟೈನ್ ಮಾಡುವುದಕ್ಕಾಗಿ ಸಾಧ್ಯವಾಗತ್ತಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದಾಗಿ ಡೈರಿ ಉದ್ಯಮ. ಯುರೋಪ್ನವರು ತಮ್ಮ ಹಾಲು, ಬೆಣ್ಣೆ ಮುಂತಾದ ಡೈರಿ ಉತ್ಪನ್ನಗಳನ್ನು ಭಾರತದಲ್ಲಿ ಮಾರಲು ಒಪ್ಪಂದದಲ್ಲಿ ಸೇರಿಸುವುದಕ್ಕಾಗಿ ಕೇಳಿದರು. ಆದರೆ ಅದಕ್ಕೆ ಭಾರತ ಒಪ್ಪಿಲ್ಲ. ಯಾಕಂದರೆ ಇದರಿಂದ ನಮ್ಮ ರೈತರಿಗೆ ಮತ್ತು ಡೈರಿಗಳಿಗೆ ನಷ್ಟವಾಗಬಹುದು. ಸೊ ಹೀಗಾಗಿ ಡೈರಿ ಸೆಕ್ಟರನ್ನು ಇದರಿಂದ ಹೊರಗಿಡಲಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಗೆಳೆಯರೆ, ಸಣ್ಣ ಪುಟ್ಟ ಟೀಕೆಗಳಿದ್ರು, ಇದು ನಿಜಕ್ಕೂ ಮದರ್ ಆಫ್ ಆಲ್ ಡೀಲ್ಸ್. ಹೌದು, ಇದರಿಂದ ಭಾರತ ಮತ್ತು ಯುರೋಪ್ ಎರಡು ಕಡೆ ಅಭಿವೃದ್ಧಿ ಆಗಲಿದೆ. ಸೊ ಗೆಳೆಯರೆ, ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಈ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.